ಗುಡ್ ಮಾರ್ನಿಂಗ್ ವಿದ್ಯಾರ್ಥಿಗಳೇ. ನಾವು ಇಂದು 10ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಸಮಾಜಶಾಸ್ತ್ರ ಪಾಠದ ಒಂದು ವಿಭಾಗದ ಸಮಾಜಶಾಸ್ತ್ರ ವಿಭಾಗದಲ್ಲಿ ಮೊದಲನೇ ಒಂದು ಅಧ್ಯಾಯ ಆಗಿರುವಂತಹ ಸಾಮಾಜಿಕ ಸ್ತರವಿನ್ಯಾಸ ಅನ್ನುವಂತಹ ಪಾಠವನ್ನು ನೋಡೋಣ. ಸೊ ಈಗಾಗಲೇ ವಿದ್ಯಾರ್ಥಿಗಳೇ, ನಾವು ಈ ಯೂಟ್ಯೂಬ್ ತರಗತಿಯಲ್ಲಿ ಕಳೆದ ತರಗತಿಯಲ್ಲಿ ಪೊಲಿಟಿಕಲ್ ಸೈನ್ಸ್ ರಾಜ್ಯಶಾಸ್ತ್ರ ವಿಭಾಗದಲ್ಲಿ ಭಾರತದ ವಿದೇಶಾಂಗ ನೀತಿ ಅನ್ನುವಂತಹ ಪಾಠವನ್ನು ನಾವು ನೋಡಿದ್ವಿ. ಸೊ ಇಂದು ಸಮಾಜಶಾಸ್ತ್ರ ವಿಭಾಗದಲ್ಲಿ ಸಾಮಾಜಿಕ ಸ್ತರವಿನ್ಯಾಸ ಅನ್ನುವಂತಹ ಪಾಠವನ್ನು ನೋಡೋಣ. ನಾನು ದೀಪಕ್ ಎನ್, ಶ್ರೀ ರಂಗನಾಥ ಸ್ವಾಮಿ ಗ್ರಾಮಾಂತರ ಪ್ರೌಢಶಾಲೆಯಲ್ಲಿ ನಾನು ಸಮಾಜ ವಿಜ್ಞಾನ ಶಿಕ್ಷಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಸೊ ಮೊದಲನೇದಾಗಿ ಪಾಠದ ಅಥವಾ ಅಧ್ಯಾಯದ ಹೆಸರು ಸಾಮಾಜಿಕ ಸ್ತರ ವಿನ್ಯಾಸ ಅನ್ನುವಂಥದ್ದು. ಅಂದರೆ ಭಾರತ ಅನ್ನುವಂಥ ಒಂದು ಸಮಾಜದಲ್ಲಿ ಸ್ತರ ಯಾವ ರೀತಿ ಇದೆ ಅನ್ನುವಂಥದ್ದು, ಅದು ಜಾತಿ ಪದ್ಧತಿ ಆಗಿರ್ಬೋದು, ಶಿಕ್ಷಣ ಪದ್ಧತಿ ಆಗಿರ್ಬೋದು, ವೃತ್ತಿಯಲ್ಲಾಗಿರ್ಬೋದು. ಈ ಸ್ತರ ವಿನ್ಯಾಸ ಅಂತಂತಂದರೆ ಇಲ್ಲಿ ಸಾಮಾಜಿಕ ಅಸಮಾನತೆ ಅನ್ನುವಂತಹ ಒಂದು ಮುಖ್ಯವಾದಂಥ ಅಂಶವನ್ನು ನಾವು ಇಲ್ಲಿ ನೋಡಬೇಕಾಗುತ್ತೆ. ಸೊ ಆ ರೀತಿಯಾಗಿರುವಂಥ ಅಂಶಗಳು ಈ ಪಾಠದಲ್ಲಿ ಬರುವಂಥದ್ದು. ಸೊ ಇದಾದ ನಂತರ ಮೊದಲನೇದಾಗಿ ಈ ಪಾಠದಲ್ಲಿ ನಾವು ತಿಳ್ಕೊಳ್ಳುವಂತಹ ಅಂಶಗಳು ಯಾವುವು, ಈ ಅಧ್ಯಯನದಲ್ಲಿ ನಾವು ತಿಳ್ಕೊಳ್ತಾ ಇರುವಂತಹ ಅಂಶಗಳು ಯಾವುವು ಅನ್ನುವಂಥದ್ದನ್ನು ಮೊದಲನೇದಾಗಿ ನೋಡೋಣ. ಸೊ ಮೊದಲನೇ ಅಂಶ ಯಾವುದಪ್ಪ ಅಂತಂತಂದರೆ ಸಾಮಾಜಿಕ ಅಸಮಾನತೆ. ನಾನು ಈಗಾಗಲೇ ಹೇಳಿದೆ, ಸಾಮಾಜಿಕ ಅಸಮಾನತೆ ಅನ್ನುವಂಥದ್ದು ಸಾಮಾಜಿಕ ಸ್ತರವಿನ್ಯಾಸ ಪಾಠದಲ್ಲಿ ತಿಳ್ಕೊಳ್ಳುವಂತಹ ಮೊದಲನೇ ಅಂಶ. ಅದಾದ ನಂತರ ಈ ಸಾಮಾಜಿಕ ಅಸಮಾನತೆ ಯಾವುದರಲ್ಲಿರುತ್ತೆ? ಶಿಕ್ಷಣದಲ್ಲಿರುತ್ತೆ ವಿದ್ಯಾರ್ಥಿಗಳೇ, ಲಿಂಗದಲ್ಲಿ ಅಸಮಾನತೆ ಇರುತ್ತೆ, ವೃತ್ತಿಯಲ್ಲಿ ಅಸಮಾನತೆ ಇರುತ್ತೆ, ಆದಾಯದ ಅಸಮಾನತೆ ಇರುತ್ತೆ, ಅವಕಾಶಗಳಲ್ಲಿ ಅಸಮಾನತೆ ಇರುವಂಥದ್ದನ್ನು ನಾವು ನೋಡ್ತೀವಿ. ಸೊ ಈ ರೀತಿ ಅನೇಕ ಅಸಮಾನತೆಗಳನ್ನು ಸಮಾಜದಲ್ಲಿ ನಾವು ಕಾಣುವಂಥದ್ದನ್ನು ನಾವು ನೋಡ್ತೀವಿ. ನೆಕ್ಸ್ಟು ಸಾಮಾಜಿಕ ಸ್ತರವಿನ್ಯಾಸದಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಅದಾದ ನಂತರ ಅಸ್ಪೃಶ್ಯತೆ ಅನ್ನುವಂಥದ್ದು. ಸೊ ತುಂಬ ಹಿಂದೆ ಈ ರೀತಿಯಾದಂತಹ ವ್ಯವಸ್ಥೆ ಇತ್ತು ನಮ್ಮ ಸಮಾಜದಲ್ಲಿ. ಆ ಅಸ್ಪೃಶ್ಯತೆ ಅನ್ನುವಂಥದ್ದು ಒಂದು ಸಾಮಾಜಿಕ ಪಿಡುಗು ಅನ್ನುವಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಸೊ ಕೊನೆಯದಾಗಿ ಅಸ್ಪೃಶ್ಯತೆಯ ನಿವಾರಣಾ ಕಾನೂನು ಕ್ರಮಗಳ ಬಗ್ಗೆ ನಾವಿಲ್ಲಿ ನೋಡ್ತೀವಿ. ಸೊ ಇದು ಇಂಪಾರ್ಟೆಂಟ್ ವಿದ್ಯಾರ್ಥಿಗಳ ಈ ಪಾಠದಲ್ಲಿ. ಸೊ ತುಂಬ ಹಿಂದಿಂದಲೂ ಸಹ ಈ ಅಸ್ಪೃಶ್ಯತೆಯ ಬಗ್ಗೆ ಒಂದು ಪ್ರಶ್ನೆ ಪದೇ ಪದೇ ಕೇಳ್ತಾ ಇರ್ತಾರೆ. ಅಸ್ಪೃಶ್ಯತೆಯ ನಿವಾರಣೆಗೆ ಕಾನೂನು ಕ್ರಮಗಳು ಯಾವುವು ಅಂತ ನೇರವಾಗಿ ಪ್ರಶ್ನೆ ಕೇಳ್ತಾರೆ. ಅಥವಾ ಅಸ್ಪೃಶ್ಯತಾ ನಿವಾರಣೆಗೆ ಸಾಂವಿಧಾನಿಕ ಕ್ರಮಗಳು ಯಾವುವು ಅಂತ ಕೇಳ್ಬೋದು. ಅಥವಾ ಅಸ್ಪೃಶ್ಯತೆ ನಿವಾರಣೆಗೆ ಸರ್ಕಾರ ಕೈಗೊಂಡಿರುವ ಸಾಂವಿಧಾನಿಕ ಕ್ರಮಗಳನ್ನು ತಿಳಿಸಿ ಅಂತಲೂ ಕೇಳ್ತಾರೆ. ಸೊ ಕೆಲವು ಕಾನೂನುಗಳು ಬರ್ತವೆ, ಕೆಲವು ಕಾಯ್ದೆಗಳು ಬರ್ತವೆ, ಯಾವ್ಯಾವ ರೀತಿ ಅವಕಾಶಗಳನ್ನು ಸಮಾನತೆ ತರೋದಕ್ಕೆ, ಅಸ್ಪೃಶ್ಯತೆಯನ್ನು ಹೋಗಲಾಡಿಸೋದಕ್ಕೆ ಸರ್ಕಾರ ಕೈಗೊಂಡಿದೆ, ನಮ್ಮ ಸಂವಿಧಾನದಲ್ಲಿ ಅಸ್ಪೃಶ್ಯತೆ ಬಗ್ಗೆ ಯಾವ್ಯಾವ ವಿಧಿಗಳಿದ್ದಾವೆ ಅನ್ನುವಂಥದ್ದೆಲ್ಲದನ್ನು ಈ ಒಂದು ಮುಖ್ಯವಾಗಿ ಹೇಳುವಂಥದ್ದನ್ನು ನಾವು ನೋಡ್ತೀವಿ. ಈಗ ಮುಂದುವರೆತಾ ಸಾಮಾಜಿಕ ಅಸಮಾನತೆಗೆ ನಾವು ಸಾಮಾಜಿಕ ಅಸಮಾನತೆ ಅಂದರೆ ಮುಖ್ಯವಾಗಿ ನೋಡೋಣ. ಸೊ ವ್ಯಕ್ತಿಗಳು ಸಮಾಜದಲ್ಲಿ ವಿವಿಧ ಲಕ್ಷಣಗಳ ಆಧಾರದಲ್ಲಿ ಲಿಂಗ ಆಗಿರ್ಬೋದು, ಜಾತಿ ಆಗಿರ್ಬೋದು, ವೃತ್ತಿ ಆಗಿರ್ಬೋದು, ವರ್ಗ ಆಗಿರ್ಬೋದು ಮತ್ತು ಜನಾಂಗ ಆಗಿರ್ಬೋದು ಇತ್ಯಾದಿ ಶ್ರೇಣೀಕರಣಗೊಂಡಿರುತ್ತಾರೆ ಎನ್ನುವುದೇ ಸಾಮಾಜಿಕ ಅಸಮಾನತೆ. ಅಂದರೆ ಒಂದು ಸಮಾಜ ಅನ್ನುವಂಥದ್ದು ಸಮಾನತೆಯಿಂದ ಇಲ್ಲ ಅನ್ನುವಂಥದ್ದನ್ನು ನಾವು ನೋಡ್ತೀವಿ. ಸೊ ಈ ಸಮಾಜದಲ್ಲಿ
ಸಮಾನತೆಯನ್ನು ತರುವಂಥದ್ದು ಯಾವ ರೀತಿ ಅನ್ನುವಂಥದ್ದನ್ನು ನೋಡ್ತೀವಿ. ಈ ಅಸಮಾನತೆ ಯಾವ್ಯಾವ ರಂಗದಲ್ಲಿದ್ದಾವೆ? ಲಿಂಗ ಅಸಮಾನತೆ ಅಂತ ನಾವು ನೋಡ್ಬೋದು. ಈಗ ಪುರುಷ ಮತ್ತು ಸ್ತ್ರೀ ಅನ್ನುವಂತಹ ಅಸಮಾನತೆ ನಮ್ಮ ದೇಶದಲ್ಲಿ ಇರುವಂಥದ್ದನ್ನು ನಾವು ನೋಡ್ಬೋದು. ಸೊ ಜಾತಿ ವ್ಯವಸ್ಥೆಯಲ್ಲಿ ಅಸಮಾನತೆಯನ್ನು ನಾವು ನೋಡ್ಬೋದು. ಸೊ ಮೇಲ್ಜಾತಿ, ಕೆಳಜಾತಿ, ಆ ಜಾತಿ, ಈ ಜಾತಿ ಅನ್ನುವಂತಹ ಅಸಮಾನತೆ ಇದ್ದೇ ಇರುವಂಥದ್ದು. ಈಗೆಲ್ಲ ಎಂತ ಈ ರಿಸರ್ವೇಷನ್ ಇರುವಂತಹ ವ್ಯವಸ್ಥೆ ಇರುವಂಥದ್ದಾಗಿರ್ಬೋದು, ಆ ರಿಸರ್ವೇಷನ್ಗೆ ವಿರೋಧ ಮಾಡುವಂಥದ್ದು, ಆ ರಿಸರ್ವೇಷನ್ನ ಪರವಾಗಿರುವಂಥದ್ದು, ಅಲ್ಲಿನ ಅಸಮಾನತೆಗಳನ್ನು ನಾವು ನೋಡ್ತೀವಿ. ವೃತ್ತಿಯಲ್ಲಿ ಅಸಮಾನತೆಗಳು ಅಲ್ಲಿ ನೋಡುವಂಥದ್ದು. ವರ್ಗ ವ್ಯವಸ್ಥೆ ಇತ್ತು, ಆ ವ್ಯವಸ್ಥೆಯಲ್ಲಿ ಅಸಮಾನತೆಗಳನ್ನು ನಾವು ನೋಡ್ತೀವಿ. ಜನಾಂಗೀಯ ಅಸಮಾನತೆಗಳನ್ನು ನಾವು ನೋಡುವಂಥದ್ದು. ಸೊ ಈ ರೀತಿ ವರ್ಣದಲ್ಲಿ ಕೆಲ ಸಂದರ್ಭಗಳಲ್ಲಿ ಅಸಮಾನತೆಗಳನ್ನು ನಾವು ಆಲ್ರೆಡಿ ನೋಡಿದ್ವಿ. ಈ ನಾವು ಕಳೆದ ವಿದೇಶಾಂಗ ನೀತಿ ಅನ್ನುವಂತಹ ಪಾಠದಲ್ಲಿ ವರ್ಣಭೇದ ನೀತಿಗೆ ವಿರೋಧ ಅನ್ನುವಂಥದ್ದನ್ನು ನಾವು ಟಾಪಿಕನ್ನು ಕಳೆದ ತರಗತಿಯಲ್ಲೇ ನೋಡಿದ್ವಿ. ಅಂದರೆ ಯಾವುದೇ ಒಬ್ಬ ವ್ಯಕ್ತಿಯ ಬಣ್ಣ ಅಥವಾ ಜನಾಂಗದ ಆಧಾರದ ಮೇಲೆ ಅಸಮಾನತೆಯನ್ನು ತೋರಿಸುವಂಥದ್ದನ್ನು ನಾವು ವರ್ಣಭೇದ ನೀತಿ ಅಂತ ಕರಿತೀವಿ. ಸೊ ಈ ರೀತಿ ವ್ಯಕ್ತಿಗಳು ಸಮಾಜದಲ್ಲಿ ವಿವಿಧ ಲಕ್ಷಣಗಳ ಆಧಾರದಲ್ಲೇ ಶ್ರೇಣಿಗೊಂಡಿರುವಂಥದ್ದು ಅನ್ನುವಂಥದ್ದನ್ನೇ ನಾವು ಸಾಮಾಜಿಕ ಅಸಮಾನತೆ ಅಂತ ಕರಿತೀವಿ. ಹಾಗಾದರೆ ಸಾಮಾಜಿಕ ಅಸಮಾನತೆ ಅನ್ನುವಂಥದ್ದು ಎಲ್ಲೆಲ್ಲಿ ಕಂಡುಬರುತ್ತೆ ಅನ್ನುವಂಥದ್ದು. ಸೊ ಮುಖ್ಯವಾಗಿ ಆದಾಯದ ಮೂಲಗಳಲ್ಲಿ ಸಾಮಾಜಿಕ ಅಸಮಾನತೆ ಕಾಣುತ್ತೆ. ಸೊ ಆದಾಯದ ಮೂಲಗಳು ವಿದ್ಯಾರ್ಥಿಗಳೇ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಒಂದು ಚಿತ್ರಗಳಲ್ಲಿ ಇರುವಂಥದ್ದು. ಸೊ ಯಾವ್ಯಾವ ರೀತಿಯಾದಂಥ ಮೂಲ, ದುಡ್ಡಿರುವಂಥವ್ರು, ದುಡ್ಡಿಲ್ಲದೆ ಇರುವಂಥವ್ರು, ಆದಾಯವನ್ನು ಗಳಿಸುವಂಥವ್ರು, ಆದಾಯವನ್ನು ಗಳಿಸೋದಕ್ಕೆ ಆಗದೇ ಇರುವಂಥವ್ರು, ಶ್ರೀಮಂತರು, ಬಡವರು ಅನ್ನುವಂಥ ಆದಾಯದ ಮೂಲಗಳಲ್ಲಿ ಅಸಮಾನತೆ ಇರುವಂಥದ್ದು. ಸಾಮಾಜಿಕ ಶ್ರೇಣೀಕರಣ ಅನ್ನುವಂಥದ್ದನ್ನು ನಾವು ಹೇಳ್ಬೋದು ಇಲ್ಲಿ. ಸೊ ಆದಾಯದ ಮೂಲಗಳಲ್ಲಿ ಅಸಮಾನತೆ ಇರುವಂಥದ್ದು. ಶಿಕ್ಷಣ ಮತ್ತು ವೃತ್ತಿ ಅವಕಾಶಗಳು ಅನ್ನುವಂಥದ್ದು. ಸೊ ಶಿಕ್ಷಣ ಮತ್ತು ವೃತ್ತಿ ಅವಕಾಶಗಳಲ್ಲಿ ಅಸಮಾನತೆ ಇರುವಂಥದ್ದು. ಶಿಕ್ಷಣ ದೊರೆಯುವಂಥವ್ರು, ದೊರಕದೇ ಇರುವಂಥವ್ರು, ವೃತ್ತಿಗಳ ಅವಕಾಶಗಳನ್ನು ಇದ್ದು ಎಲ್ಲ ಅರ್ಹತೆಗಳಿದ್ದರೂ ಸಹ ಸಂದರ್ಭದಲ್ಲಿ ವೃತ್ತಿ ಸಿಗದೇ ಇರುವಂತಹ ಅಸಮಾನತೆಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಸೊ ಆರೋಗ್ಯದ ಸೌಲಭ್ಯಗಳಲ್ಲಿ ಅಸಮಾನತೆಯನ್ನು ನಾವು ನೋಡ್ತಾ ಹೋಗ್ತೀವಿ. ಸೊ ಸಾಮಾಜಿಕ ನ್ಯಾಯ ಕಡೆಗಣನೆ ಆಗ್ತಾ ಇರುವಂಥದ್ದನ್ನು ನಾವು ನೋಡ್ತೀವಿ. ಆರ್ಥಿಕ ಅಸಮಾನತೆಯನ್ನು ನಾವು ನೋಡ್ತೀವಿ. ಸಾಮಾಜಿಕ ಪ್ರಗತಿಯ ನಿರ್ಲಕ್ಷ್ಯವನ್ನು ನೋಡ್ತೀವಿ. ಸೊ ಇವೆಲ್ಲ ಸೌಲಭ್ಯಗಳು ಮತ್ತು ರಾಜಕೀಯ ಪ್ರತಿನಿಧಿತ್ವ. ಸೊ ರಾಜಕೀಯ ಪ್ರತಿನಿಧಿತ್ವದ ಅಸಮಾನತೆಯೂ ಸಹ ಇಲ್ಲಿ ಹೆಚ್ಚಾಗಿ ಕಾಣ್ತಾ ಇರುವಂಥದ್ದನ್ನು ವಿದ್ಯಾರ್ಥಿಗಳೇ ನಾವಿಲ್ಲಿ ನೋಡ್ಬೋದು. ಇದು ಸಾಮಾಜಿಕ ಅಸಮಾನತೆ ಕಂಡುಬರುವಂಥದ್ದು. ಸೊ ಆದಾಯದ ಮೂಲಗಳು, ಶಿಕ್ಷಣದಲ್ಲಿ, ವೃತ್ತಿ ಅವಕಾಶಗಳಲ್ಲಿ ಸಾಮಾಜಿಕ ನ್ಯಾಯದ ಕಡೆಗಣನೆ ಆಗಿರುತ್ತೆ. ಆರ್ಥಿಕ ಅಸಮಾನತೆ ಅನ್ನುವಂಥದ್ದು ಇರುತ್ತೆ. ಸಾಮಾಜಿಕ ಪ್ರಗತಿಯ ನಿರ್ಲಕ್ಷ್ಯ ಇರುತ್ತೆ. ಸೌಲಭ್ಯಗಳು ಮತ್ತು ರಾಜಕೀಯ ಪ್ರತಿನಿಧಿತ್ವ ಇವೆಲ್ಲವೂ ಸಹ ಸಾಮಾಜಿಕ ಅಸಮಾನತೆಗೆ ಮುಖ್ಯವಾಗಿ ಕಾರಣಗಳು ಆಗ್ತವೆ. ಸೊ ಅದರಲ್ಲೂ ವಿದ್ಯಾರ್ಥಿಗಳೇ ನಾವು ಶಿಕ್ಷಣದಲ್ಲಿ ಆಗ್ತಾ ಇರುವಂತಹ ಒಂದು ಶೈಕ್ಷಣಿಕ ಸಮಾನತೆಗೆ ಇರುವಂತಹ ವಿಧಾನಗಳನ್ನು, ಸಂವಿಧಾನದ ವಿಧಿಗಳನ್ನು ನಾವು ನೋಡ್ತಾ ಹೋಗೋಣ. ಸೊ ಶಿಕ್ಷಣ ಅನ್ನುವಂಥದ್ದು ಮುಖ್ಯವಾಗಿ ನಮಗೆ ಸಿಗ್ತಾ ಇರುವಂಥದ್ದು. ಇದರಲ್ಲಿ ಹಾಗಾದರೆ ವಿದ್ಯಾರ್ಥಿಗಳೇ ಸಾಮಾಜಿಕ ಸಮಾನತೆಗೆ ಸಂವಿಧಾನದಲ್ಲಿ ಇರುವಂತಹ ಅವಕಾಶಗಳು ಯಾವ್ಯಾವು ಅಂತ ನೋಡೋಣ. ನಿಮಗೆ ಪ್ರಶ್ನೆ ಕೇಳ್ಬೋದು, ಸಾಮಾಜಿಕ ಸಮಾನತೆಗೆ ಸಂವಿಧಾನದಲ್ಲಿ ಎಂತೆಂಥ ಅವಕಾಶಗಳು ಇದ್ದಾವೆ ಅನ್ನುವಂಥ ವಿಧಿಗಳನ್ನು ನಾವು ನೋಡ್ತಾ ಹೋಗೋಣ. ಸಾಮಾಜಿಕ ಸಮಾನತೆ ತರೋದಕ್ಕೆ ಸಂವಿಧಾನದಲ್ಲಿ ಏನೇನು ಅವಕಾಶಗಳು, ವಿಧಿಗಳಿದ್ದಾವೆ ಅಂತಂತಂದರೆ ಮೊದಲನೇ ವಿಧಿ 39ನೇ ವಿಧಿ. ಸೊ ಸಂವಿಧಾನದ ವಿಧಿಯ ಸಂಖ್ಯೆ 39ರಲ್ಲಿ ಸರ್ಕಾರಗಳು ಸಾಮಾಜಿಕ ನ್ಯಾಯ ಮತ್ತು ಜನರ ಅಭಿವೃದ್ಧಿಗೆ ಅವಕಾಶಗಳನ್ನು ಕುರಿತು ತಿಳಿಸುತ್ತೆ. ಸೊ ಸರ್ಕಾರ
ಸಾಮಾಜಿಕ ನ್ಯಾಯವನ್ನು ಒದಗಿಸ್ಬೇಕು, ಜನರ ಅಭಿವೃದ್ಧಿಯನ್ನು ಮಾಡಬೇಕು ಅನ್ನುವಂಥದ್ದು 39ನೇ ವಿಧಿ. ಇದು ಎಲ್ಲರ ಅಭಿವೃದ್ಧಿ ವಿದ್ಯಾರ್ಥಿಗಳೇ, ಇಲ್ಲಿ ಅಸಮಾನತೆಯನ್ನು ತೋರಂಗಿಲ್ಲ. ಸೊ ಎಲ್ಲರ ಅಭಿವೃದ್ಧಿಯನ್ನು ಮಾಡಬೇಕು ಅನ್ನುವಂತಹ ಒಂದು ವಿಧಿ ಇದು. ನೆಕ್ಸ್ಟ್ ಎರಡನೇದು 45ನೇ ವಿಧಿ. ಇದೇನು ಹೇಳುತ್ತೆ ಅಂತಂತಂದರೆ, ನಿರ್ದಿಷ್ಟವಾಗಿ 14 ವರ್ಷದ ಒಳಗಿನ ಎಲ್ಲ ಮಕ್ಕಳಿಗೂ ಉಚಿತ ಹಾಗೂ ಕಡ್ಡಾಯ ಶಿಕ್ಷಣವನ್ನು ನೀಡಬೇಕು ಅನ್ನುವಂಥದ್ದು. ಇದು 45ನೇ ವಿಧಿ. 39ನೇ ವಿಧಿ ಸರ್ಕಾರದ ಸಾಮಾಜಿಕ ನ್ಯಾಯ, ಜನರ ಅಭಿವೃದ್ಧಿ ಬಗ್ಗೆ ಹೇಳಿದರೆ, 45ನೇ ವಿಧಿ 14 ವರ್ಷದ ಒಳಗಿನ ಮಕ್ಕಳಿಗೆ ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್ ಅನ್ನುವಂಥದ್ದು. ಸೊ ಉಚಿತ ಹಾಗೂ ಕಡ್ಡಾಯ ಶಿಕ್ಷಣದ ಬಗ್ಗೆ ಹೇಳುತ್ತೆ. ಎಲ್ಲರಿಗೂ ವಿದ್ಯಾರ್ಥಿಗಳಲ್ಲಿ ಸಮಾನತೆಯನ್ನು ತರಬೇಕು ಅಂತಂದರೆ ಕೆಲವೇ ವರ್ಗದ ವಿದ್ಯಾರ್ಥಿಗಳಿಗೆ ಮಾತ್ರ ಅಲ್ಲ, ಇಲ್ಲಿ ಎಲ್ಲರಿಗೂ ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಬಗ್ಗೆ ಹೇಳುತ್ತೆ. ನೆಕ್ಸ್ಟು 86ನೇ ವಿಧಿ ಏನು ಹೇಳುತ್ತೆ ಅಂತಂತಂದರೆ, 6ರಿಂದ 14 ವರ್ಷದೊಳಗಿನ ಎಲ್ಲ ಮಕ್ಕಳಿಗೆ ಉಚಿತ ಕಡ್ಡಾಯ ಶಿಕ್ಷಣ ಮೂಲಭೂತ ಹಕ್ಕು ಅನ್ನುವಂಥದ್ದನ್ನು ನಾವು ಪರಿಗಣಿಸುವಂಥದ್ದು. ಸೊ ರೈಟ್ ಟು ಎಜುಕೇಷನ್ ಅನ್ನುವಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು ವಿದ್ಯಾರ್ಥಿಗಳೇ. ಅದನ್ನು 21A ನಲ್ಲಿ ತಿಳಿಸಲಾಗಿರುವಂಥದ್ದು. ಸೊ ಶಿಕ್ಷಣವನ್ನು ಮಕ್ಕಳ ಮೂಲಭೂತ ಹಕ್ಕು ಅಂತ ಪರಿಗಣಿಸಿರುವಂಥದ್ದು 86ನೇ ವಿಧಿ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು ವಿದ್ಯಾರ್ಥಿಗಳೇ. ನಂತರ 45ನೇ ವಿಧಿ ಪ್ರಕಾರ ಏನು ಹೇಳುತ್ತೆ ಅಂತ ಹೇಳುವಂಥದ್ದು, 45ನೇ ವಿಧಿ 6ರಿಂದ 6 ವರ್ಷದ ಒಳಗಿನ ಎಲ್ಲ ಮಕ್ಕಳಿಗೆ ರಕ್ಷಣೆ ಕೊಡುವಂಥದ್ದು, ಶೈಕ್ಷಣಿಕ ಅವಕಾಶಗಳನ್ನು ಇದು ತಿಳಿಸುವಂಥದ್ದನ್ನು ನಾವು ನೋಡ್ತೀವಿ. ನೆಕ್ಸ್ಟು ಸಂವಿಧಾನದ 19ನೇ ವಿಧಿ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹಕ್ಕು ಅನ್ನುವಂಥದ್ದನ್ನು ನಾವು ತಿಳಿಸ್ತೀವಿ. ಸೊ ವಾಕ್ ಮಾತನಾಡುವಂತಹ, ಅಭಿವ್ಯಕ್ತಿಯನ್ನು ಸ್ವತಂತ್ರವಾಗಿ ತಿಳಿಸುವಂತಹ ವಿಧಿ ಅಂತ ನಾವಿಲ್ಲಿ ಹೇಳ್ತೀವಿ. ನೆಕ್ಸ್ಟು ಇನ್ನೇನೇನು ಅವಕಾಶಗಳಿದೆ ಸಂವಿಧಾನದಲ್ಲಿ ಸಮಾನತೆಗೆ ಅಂತಂತಂದರೆ, 29ನೇ ವಿಧಿ ಅಲ್ಪಸಂಖ್ಯಾತರ ಸಾಂಸ್ಕೃತಿಕ ಹಕ್ಕುಗಳಿಗೆ ರಕ್ಷಣೆಯನ್ನು ನೀಡುವಂಥದ್ದನ್ನು ನಾವು ನೋಡ್ತೀವಿ. ಸೊ ಇಲ್ಲಿ ಭಾರತದಲ್ಲಿ ಅಲ್ಪಸಂಖ್ಯಾತ ಧರ್ಮದವರು ಇರೋದರಿಂದ ಅವರಿಗೂ ಸಹ ಅವರ ಸಂಸ್ಕೃತಿಯನ್ನು ರಕ್ಷಣೆ ಮಾಡುವಂಥ ಹಕ್ಕು ಅನ್ನುವಂಥದ್ದನ್ನು 29ನೇ ವಿಧಿ ಹೇಳುತ್ತೆ. ಅದೇ ರೀತಿ 30ನೇ ವಿಧಿ ಏನು ಹೇಳುತ್ತಪ್ಪ ಅಂದರೆ, ಅಲ್ಪಸಂಖ್ಯಾತರ ಶೈಕ್ಷಣಿಕ ಸಂಸ್ಥೆಗಳನ್ನು ಸ್ಥಾಪಿಸೋದಕ್ಕೆ ಅವಕಾಶಗಳನ್ನು ಕೊಟ್ಟಿರುವಂಥದ್ದು. ಸೊ ಅಲ್ಪಸಂಖ್ಯಾತರು ಸಹ ಶೈಕ್ಷಣಿಕ ಒಂದು ಸಂಸ್ಥೆಗಳನ್ನು ಸ್ಥಾಪಿಸ್ಬೋದು ಅನ್ನುವಂತಹ ಅವಕಾಶಗಳು. ಇವು ಮುಖ್ಯವಾದಂತಹ ಸಾಮಾಜಿಕ ಸಮಾನತೆಗೆ ಸಂವಿಧಾನದಲ್ಲಿರುವಂತಹ ಅವಕಾಶಗಳು. ಅದ್ರ ಜೊತೆಗೆ ಶೈಕ್ಷಣಿಕ ಅವಕಾಶಗಳು ಅಂತಲೂ ಸಹ ವಿದ್ಯಾರ್ಥಿಗಳು ಹೇಳ್ಬೋದು ಇಲ್ಲಿ. ಸೊ ಶೈಕ್ಷಣಿಕ ಸಮಾನತೆಗೆ ಏನೇನು ತಂದಿದೆ ಅನ್ನುವಂಥದ್ದು ಕೆಲವು ಅಂಶಗಳು ಇಲ್ಲಿ ಬರ್ತವೆ. ಸೊ ಸಾಮಾಜಿಕ ಸಮಾನತೆಗೆ ಇರುವಂಥ ಸಂವಿಧಾನದ ಅವಕಾಶಗಳು ಯಾವಪ್ಪ ಅಂದರೆ, ಮೊದಲನೇದು ವಿಧಿಗಳನ್ನು ಪೂರ್ತಿ ಹೇಳ್ಬಿಡ್ತೀನಿ. 39ನೇ ವಿಧಿ, 45ನೇ ವಿಧಿ, 86ನೇ ವಿಧಿ, ಅದನ್ನು 21A ನಲ್ಲಿ ತಿಳಿಸ್ತಾರೆ. ಅದಾದ ನಂತರ 45ನೇ ವಿಧಿ, 19ನೇ ವಿಧಿ, 29ನೇ ವಿಧಿ, 30ನೇ ವಿಧಿ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಸೊ ಆ ವಿಧಿಗಳು ಏನು ಹೇಳ್ತವೆ ಅಂತಂತಂದರೆ, 39ನೇ ವಿಧಿ ಸರ್ಕಾರದ ಸಾಮಾಜಿಕ ನ್ಯಾಯ, ಜನರ ಅಭಿವೃದ್ಧಿ ಬಗ್ಗೆ. 45ನೇ ವಿಧಿ 14 ವರ್ಷದ ಮಕ್ಕಳಿಗೆ ಉಚಿತ ಕಡ್ಡಾಯ ಶಿಕ್ಷಣದ ಬಗ್ಗೆ. 86ನೇ ವಿಧಿ ಎಲ್ಲ ಮಕ್ಕಳ ಶಿಕ್ಷಣ ಅನ್ನುವಂಥದ್ದು ಮೂಲಭೂತ ಹಕ್ಕು ಅನ್ನುವಂಥ 21A ಅಲ್ಲಿ ಹೇಳುತ್ತೆ. 45ನೇ ವಿಧಿ 6 ವರ್ಷದ ಮಕ್ಕಳಿಗೆ ಶೈಶವಾವಸ್ಥೆಯ ರಕ್ಷಣೆಯ ಬಗ್ಗೆ ಹೇಳುವಂಥದ್ದು, ಅವಕಾಶಗಳು, ಶೈಕ್ಷಣಿಕ ಅವಕಾಶಗಳ ಬಗ್ಗೆ ತಿಳಿಸುತ್ತೆ. 19ನೇ ವಿಧಿ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ ತಿಳಿಸುವಂಥದ್ದು. ಅದಾದ ನಂತರ 29ನೇ ವಿಧಿ ಅಲ್ಪಸಂಖ್ಯಾತರ ಸಾಂಸ್ಕೃತಿಕ ಹಕ್ಕುಗಳ ರಕ್ಷಣೆಯ ಬಗ್ಗೆ ತಿಳಿಸುವಂಥದ್ದು. 30ನೇ ವಿಧಿ ಅನ್ನುವಂಥದ್ದು ಅಲ್ಪಸಂಖ್ಯಾತರು ಶೈಕ್ಷಣಿಕ ಸಂಸ್ಥೆಗಳನ್ನು ಸ್ಥಾಪಿಸೋದಕ್ಕೆ ಅವಕಾಶ ಕೊಟ್ಟಿರುವಂಥದ್ದನ್ನು ನಾವು ನೋಡ್ತೀವಿ. ಸೊ ಅದೇ ರೀತಿ ಇನ್ನೊಂದು ವಿಧಿ ಇದೆ, 46ನೇದು ಹಿಂದುಳಿದ ಜನರು, ಅದರಲ್ಲೂ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು ಶೈಕ್ಷಣಿಕ ಆಸಕ್ತಿಗಳಿಗೆ ಬೆಂಬಲ ನೀಡುವಂಥದ್ದು ಸಹ ಸರ್ಕಾರದ ಜವಾಬ್ದಾರಿಯಾಗಿರುತ್ತೆ ಅನ್ನುವಂಥದ್ದು ಮುಖ್ಯವಾಗಿ ಇಲ್ಲಿ ಹೇಳ್ಬೋದು. ಸೊ ವಿದ್ಯಾರ್ಥಿಗಳೇ, ನೀವು ಇದು ಶೈಕ್ಷಣಿಕ ಸಮಾನತೆಗೆ ಇರುವಂಥ ಅವಕಾಶಗಳಲ್ಲೂ ಸಹ ಕೆಲವು ಶೈಕ್ಷಣಿಕ ಸಮಾನತೆಗೆ
ಇರುವಂತಹ ವಿಧಿಗಳು ಇಲ್ಲಿ ಬರ್ತವೆ, ಸಾಮಾಜಿಕ ಸಮಾನತೆಗೆ ಇರುವಂಥ ವಿಧಿಗಳು ಸಹ ಇಲ್ಲಿ ಬರ್ತವೆ. ಈ ಮುಖ್ಯವಾದಂಥ ವಿಧಿಗಳನ್ನು ನೆನಪಿಟ್ಕೊಂಡಿರಿ. ಶೈಕ್ಷಣಿಕ ಅಥವಾ ಸಾಮಾಜಿಕ ಸಮಾನತೆಗೆ ಇರುವಂಥ ವಿಧಿಗಳು ಯಾವ್ಯಾವಪ್ಪ ಅಂತಂತಂದರೆ ಇವೇನೆ: 39ನೇ ವಿಧಿ, 45ನೇ ವಿಧಿ, 86ನೇ ವಿಧಿ, ಅದಾದ ನಂತರ 45ನೇ ವಿಧಿ, 19ನೇ ವಿಧಿ, 29ನೇ ವಿಧಿ, 30ನೇ ವಿಧಿ ಮತ್ತು 46ನೇ ವಿಧಿ. ಈ ಎಲ್ಲ ವಿಧಿಗಳು ಏನು ಹೇಳ್ತವೆ ಅನ್ನುವಂಥದ್ದನ್ನು ಸ್ವಲ್ಪ ಮನಸ್ಸಿನಲ್ಲಿ ಇಟ್ಕೊಂಡಿದ್ರೆ ನಿಮಗೆ ಈ ಒಂದು ಪಾಠದಲ್ಲಿ ಸಾಮಾಜಿಕ ಸಮಾನತೆಯನ್ನು ಅಥವಾ ಶಿಕ್ಷಣದಲ್ಲಿ ಸಮಾನತೆಯನ್ನು ತರೋದಕ್ಕಿರುವಂತಹ ವಿಧಿಗಳು ಯಾವುವು ನಮ್ಮ ಸಂವಿಧಾನದಲ್ಲಿ ಅಂತ ಅಂದ್ರೂ ಕೇಳಿದ್ರೂ ನೀವು ಆರಾಮಾಗಿ ಬರಿಬೋದು ಅಂತ ಹೇಳ್ತಾ ನಾವು ಮುಂದಿನ ಒಂದು ವಿಭಾಗಕ್ಕೆ ಹೋಗೋಣ. ಸೊ ಇಲ್ಲಿ ಲಿಂಗ ಅಸಮಾನತೆ ಅನ್ನುವಂಥದ್ದು ಸಹ ಬರುವಂಥದ್ದನ್ನು ನಾವು ನೋಡ್ತೀವಿ. ಸೊ ಇಲ್ಲಿ ಲಿಂಗ ಅಸಮಾನತೆ ಅನ್ನುವಂಥದ್ರ ಬಗ್ಗೆ ಸ್ವಲ್ಪ ಬ್ರೀಫಾಗಿ ನಾವು ನೋಡ್ತಾ ಹೋಗೋಣ. ಸೊ ಯಾವ ರೀತಿ ಲಿಂಗ ಅಸಮಾನತೆ ಅನ್ನುವಂಥದ್ದು ಇರುತ್ತೆ? ಸೊ ಸಾಮಾಜಿಕ ಅಸಮಾನತೆಗಳಲ್ಲಿ ಈ ಲಿಂಗತ್ವ ಅಸಮಾನತೆ ಅನ್ನುವಂಥದ್ದು ಒಂದಾಗಿರುವಂಥದ್ದನ್ನು ನಾವು ನೋಡ್ತೀವಿ. ಸೊ ಈ ಲಿಂಗತ್ವ ಅಸಮಾನತೆ ಅನ್ನುವಂಥದ್ದು ಶಿಕ್ಷಣದಲ್ಲಿರುತ್ತೆ, ಮತ್ತು ಉದ್ಯೋಗದಲ್ಲೂ ಸಹ ಇರುತ್ತೆ. ಕೆಲವು ಸಂದರ್ಭಗಳಲ್ಲಿ ಈ ಪ್ರೈವೇಟಾಗಿ ಕೆಲಸ ನಿರ್ವಹಿಸ್ತಾ ಇರುವಂತಹ ಸಂಸ್ಥೆಗಳಲ್ಲಿ ಒಂದೇ ಕೆಲಸ ಮಾಡುವಂತಹ ಪುರುಷ ಉದ್ಯೋಗಿಗೂ ಮತ್ತು ಸ್ತ್ರೀ ಉದ್ಯೋಗಿಗೂ ವೇತನದಲ್ಲಿ ವ್ಯತ್ಯಾಸವನ್ನು ಕೊಡುವಂಥದ್ದನ್ನು ಸಹ ನಾವು ಹಲವಾರು ಬಾರಿ ಗಮನಿಸಿರುವಂಥದ್ದು. ಅದಕ್ಕೆ ಹಲವಾರು ರೀತಿಯಾದಂತಹ ಸ್ಟ್ರೈಕ್ಗಳು ಆಗಿರುವಂಥದ್ದು, ಹೋರಾಟಗಳು ಆಗಿರುವಂಥದ್ದನ್ನು ನಾವು ನೋಡ್ತೀವಿ. ಸೊ ಆರೋಗ್ಯ ಸೌಲಭ್ಯಗಳನ್ನು ಪಡೆಯುವಲ್ಲಿಯೂ ಸಹ ಲಿಂಗ ಅಸಮಾನತೆಯನ್ನು ನಾವು ಕಾಣುವಂಥದ್ದನ್ನು ನಾವು ನೋಡ್ತೀವಿ. ಸೊ ಮಹಿಳೆಯರಿಗೂ ಸಹ ಹೆಚ್ಚು ಅವಕಾಶಗಳನ್ನು ಕೊಡಬೇಕು ಅನ್ನುವಂಥದ್ದು, ಅದರ ಜೊತೆಗೆ ಆರೋಗ್ಯದಲ್ಲಿ ಮಹಿಳೆಯರಿಗೆ ಆಗ್ತಾ ಇರುವಂತಹ ಅಸಮಾನತೆಯನ್ನು ನಾವು ನೋಡ್ತೀವಿ. ಸೊ ಮಕ್ಕಳು ಮತ್ತು ಮಹಿಳೆಯರಿಗೆ ಅಪೌಷ್ಟಿಕತೆ ಅನ್ನುವಂಥದ್ದು ಕಾಣ್ತಾ ಇರುವಂಥದ್ದನ್ನು ನಾವು ನೋಡ್ತೀವಿ. ಸೊ ಈ ಎಲ್ಲದರಲ್ಲೂ ಸಹ ನಾವು ಲಿಂಗ ಅಸಮಾನತೆಯನ್ನು ನಾವು ನೋಡ್ತಾ ಇರುವಂಥದ್ದು. ಈ ಅಸಮಾನತೆಯನ್ನು ಹೋಗಲಾಡಿಸೋದಕ್ಕೆ ಸರ್ಕಾರವೂ ಸಹ ಹಲವಾರು ಕಾರ್ಯಕ್ರಮಗಳನ್ನು ಕೈಗೊಂಡಿದೆ ಅಂತ ಹೇಳ್ಬೋದು. ಸಮಾನ ವೇತನ ಕಾಯ್ದೆ ಅಂತ ಸರ್ಕಾರದಲ್ಲಿ ಇರುವಂಥದ್ದನ್ನು ನಾವು ನೋಡ್ಬೋದು. ಸೊ ಈ ರೀತಿ ಲಿಂಗ ಅಸಮಾನತೆಯನ್ನು ಅಥವಾ ಲಿಂಗತ್ವ ಅಸಮಾನತೆಯನ್ನು ಹೋಗಲಾಡಿಸೋದಕ್ಕೆ ಸರ್ಕಾರವೂ ಸಹ ಅನೇಕ ಕಾರ್ಯಕ್ರಮಗಳನ್ನು ಕೈಗೊಂಡಿರುವಂಥದ್ದು ಇಲ್ಲಿ ನಾವು ಮುಖ್ಯವಾಗಿ ನೋಡುವಂಥದ್ದಾಗಿದೆ. ಸೊ ಈ ರೀತಿ ಇರುವಂತಹ ಈ ಲಿಂಗತ್ವ ಅಸಮಾನತೆಯ ಬಗ್ಗೆ ಇನ್ನೊಂದಿಷ್ಟು ಅಂಶಗಳನ್ನು ನಾವು ತಿಳ್ಕೊಳ್ತಾ ಹೋಗೋಣ. ಸೊ ಇಲ್ಲಿ ಭಾರತೀಯರೇ ವಿದ್ಯಾರ್ಥಿಗಳೇ, ಈ ಲಿಂಗತ್ವ ಅಸಮಾನತೆಯಲ್ಲಿ ಈ ಗರ್ಭಿಣಿಯರಿಗೆ ಆಗ್ತಾ ಇರುವಂಥದ್ದೇನು? ಸೊ ಗರ್ಭಿಣಿಯರಲ್ಲಿ 45.2% ಮಹಿಳೆಯರು ರಕ್ತಹೀನತೆಯಿಂದ ಬಳಲ್ತಾ ಇದ್ದಾರೆ ಅನ್ನುವಂಥದ್ದು. ಸೊ ಇಲ್ಲಿ ನಾವು ಗಮನಿಸಬೇಕಾಗಿರುವಂತಹ ವಿಚಾರ ಏನಪ್ಪ ಅಂತಂತಂದರೆ, ಗರ್ಭಿಣಿಯರೇ ಇಲ್ಲಿ ಭಾರತದಲ್ಲಿ ಸ್ವಲ್ಪ ಆರೋಗ್ಯಯುತವಾಗಿ ಬಲಿಷ್ಠವಾಗಿರುವಂತಹ ಸಂದರ್ಭ. ಸೊ ಅಂತಹ ಸಂದರ್ಭದಲ್ಲೇ ಅವರಿಗೆ ರಕ್ತಹೀನತೆಯಿಂದ ಬಳಲ್ತಾ ಇರುವಂತಹ ಕಷ್ಟಗಳು ಇರುವಂಥದ್ದನ್ನು ನಾವು ನೋಡ್ತೀವಿ. ಇಂತಹ ಪರಿಸ್ಥಿತಿಯಲ್ಲಿ ಮಕ್ಕಳು ಮತ್ತು ಮಹಿಳೆಯರು ಬದುಕ್ತಾ ಇರುವಾಗ ಇವರಿಗೆ ಆಹಾರ ಆಗಿರ್ಬೋದು, ವಿದ್ಯಾರ್ಥಿಗಳೇ, ಆರೋಗ್ಯ ಮತ್ತು ಪೌಷ್ಟಿಕತೆ, ಸೊ ಅಪೌಷ್ಟಿಕತೆಯಿಂದ ಹೆಚ್ಚಾಗಿ ಬಳಲ್ತಾ ಇರುವಂಥದ್ದನ್ನು ನಾವು ನೋಡ್ತೀವಿ. ಸೊ ಪೌಷ್ಟಿಕತೆಯ ಭದ್ರತೆಯನ್ನು ಮತ್ತು ಆ ಮಕ್ಕಳ ಕಲಿಕೆ, ಶೈಕ್ಷಣಿಕ ಬೆಂಬಲವನ್ನು ನೀಡುವ ಮೂಲಕ ಅಭಿವೃದ್ಧಿಯಲ್ಲಿ ಮಹಿಳೆಯರನ್ನು ಒಳಗೊಳಿಸಬೇಕು ಅಥವಾ ಮಹಿಳೆಯರನ್ನು ಅಭಿವೃದ್ಧಿಯೆಡೆಗೆ ಕರ್ಕೊಂಡು ಹೋಗಬೇಕು ಅನ್ನುವಂಥದ್ದು ಇಲ್ಲಿ ಮುಖ್ಯವಾಗಿರುತ್ತೆ. ರಕ್ತಹೀನ ಕೊರತೆಯನ್ನು ನಿಭಾಯಿಸಬೇಕು, ಅದೇ ರೀತಿ ಅವರಿಗೆ ಉತ್ತಮವಾದಂಥ ಆಹಾರವನ್ನು ಕೊಡಬೇಕು, ಆರೋಗ್ಯ ವ್ಯವಸ್ಥೆ ಸುಧಾರಣೆಯನ್ನು ಮಾಡಬೇಕು ಮತ್ತು ಅಪೌಷ್ಟಿಕತೆ, ಸೊ ಈ ರಕ್ತಹೀನತೆ ಅನ್ನುವಂಥದ್ದು ಅಪೌಷ್ಟಿಕತೆಯಿಂದಲೂ ಸಹ ಬರ್ಬೋದು. ಹಾಗಾಗಿ ಪೌಷ್ಟಿಕತೆ ಅನ್ನುವಂತಹ ಒಂದು ಅಂಶ ಗರ್ಭಿಣಿಯರಾಗಿರ್ಬೋದು ಅಥವಾ ಮಕ್ಕಳಲ್ಲಾಗಿರ್ಬೋದು, ಪೌಷ್ಟಿಕತೆಯ ಒಂದು ಅಂಶವನ್ನು, ಆ ಪೌಷ್ಟಿಕತೆಯನ್ನು ಆ ಗರ್ಭಿಣಿಯರೇ ಮತ್ತು ಮಕ್ಕಳಲ್ಲಿ ಹೆಚ್ಚಾಗಿ ಅಭಿವೃದ್ಧಿಯನ್ನು ಮಾಡಿ ಆ ಮಹಿಳೆಯರನ್ನು ಸಹ ಅಭಿವೃದ್ಧಿಯೆಡೆಗೆ ತೆಗೆದುಕೊಂಡು ಹೋಗಬೇಕು ಅನ್ನುವಂಥದ್ದು. ಅದರಲ್ಲೂ ಗ್ರಾಮೀಣ ವಿಭಾಗದ ಮಹಿಳೆಯರಲ್ಲಿ ಅಥವಾ
ತೀರಾ ಗುಡ್ಡಗಾಡು ಜನ ವಾಸ ಮಾಡ್ತಾ ಇರುವಂತಹ ಮಹಿಳೆಯರಲ್ಲಾಗಿರ್ಬೋದು, ಈ ರೀತಿಯಾದಂತಹ ಸಾಮಾನ್ಯವಾಗಿ ಸಮಸ್ಯೆಗಳು ಕೆಲವು ಸಂದರ್ಭಗಳಲ್ಲಿ ಕಾಣ್ತವೆ. ಅವುಗಳನ್ನು ಸರಿಪಡಿಸಬೇಕು. ಆ ಮೂಲಕ ಈ ಲಿಂಗ ಅಸಮಾನತೆಯನ್ನು ಸರಿಪಡಿಸೋದಕ್ಕೆ ಅವಕಾಶಗಳನ್ನು ಮಾಡಿಕೊಡ್ಬೇಕು, ಆ ಅಸಮಾನತೆಯನ್ನು ಹೋಗಲಾಡಿಸ್ಬೇಕು ಅನ್ನುವಂಥದ್ದು ಮುಖ್ಯವಾಗಿರುತ್ತದೆ ವಿದ್ಯಾರ್ಥಿಗಳೇ. ಹಾಗಾದರೆ ಈ ಲಿಂಗ ಅಸಮಾನತೆಯನ್ನು ಸರಿಪಡಿಸಲು ಏನು ಮಾಡಬೇಕು, ಏನು ಮಾಡಬಹುದು ಅನ್ನುವಂಥದ್ದು ಸೊ ಈ ಚಿತ್ರಗಳಲ್ಲಿ ನೋಡ್ಬೋದು. ಒಂದು ಚಿತ್ರದಲ್ಲಿ ಆಹಾರ ಇದೆ, ಒಂದು ಚಿತ್ರದಲ್ಲಿ ಆಸ್ಪತ್ರೆಯಲ್ಲಿರುವಂತಹ ಒಂದು ಬೆಡ್ಗಳ ಒಂದು ದೃಶ್ಯ ಇದೆ, ಇನ್ನೊಂದು ಚಿತ್ರದಲ್ಲಿ ವಿದ್ಯಾರ್ಥಿಗಳು ಏನನ್ನೋ ತಿಂತ ಅವರು ಶಾಲೆಗೆ ಹೋಗ್ತಾ ಇರುವಂಥದ್ದನ್ನು ನಾವು ನೋಡ್ಬೋದು. ಇಲ್ಲಿ ಆಹಾರ, ಆರೋಗ್ಯ, ಶಿಕ್ಷಣ ಅನ್ನುವಂಥದ್ದು ಈ ಮೂರು ದೃಶ್ಯಗಳ ಮುಖ್ಯವಾದಂತಹ ಒಂದು ಅಂಶ ಏನಪ್ಪ ಅಂದರೆ ಆಹಾರ, ಆರೋಗ್ಯ, ಶಿಕ್ಷಣ ಅನ್ನುವಂಥವು. ಹಾಗಾದರೆ ಈ ಲಿಂಗ ಅಸಮಾನತೆಯನ್ನು ಸರಿಪಡಿಸಲು ಏನು ಮಾಡ್ಬೋದು ಅಂತಂತಂದರೆ ವಿದ್ಯಾರ್ಥಿಗಳೇ ಇಷ್ಟೇ. ಇಂತಹ ಪರಿಸ್ಥಿತಿಯಲ್ಲಿ ಮಕ್ಕಳು ಮತ್ತು ಮಹಿಳೆಯರಿಗೆ ಉತ್ತಮವಾದಂಥ ಆಹಾರ ವ್ಯವಸ್ಥೆ ಇರಬೇಕು, ಅದು ಸಹ ಪೌಷ್ಟಿಕ ಆಹಾರ ವ್ಯವಸ್ಥೆ ಇರಬೇಕು ಅನ್ನುವಂಥದ್ದು ಮುಖ್ಯವಾಗಿರುತ್ತೆ. ಸೊ ಮಹಿಳೆಯರಿಗೆ ಆ್ಯಕ್ಚುಲಿ ಗರ್ಭಿಣಿ ಮಹಿಳೆಯರಿಗೆ ಎಸ್ಪೆಷಲಿ ಮತ್ತು ಮಕ್ಕಳಿಗೆ ಇವರಿಬ್ಬರೂ ಸಹ ಅಪೌಷ್ಟಿಕತೆಯಿಂದ ಬಳಲಬಾರ್ದು ಯಾವತ್ತೂ ಸಹ. ಆ ಇಬ್ಬರಿಗೂ ಸಹ ಉತ್ತಮವಾದಂಥ ಪೌಷ್ಟಿಕ ಆಹಾರವನ್ನು ನೀಡಬೇಕು ಅನ್ನುವಂಥದ್ದು ಮುಖ್ಯವಾಗಿರುತ್ತೆ. ಮತ್ತು ಆರೋಗ್ಯದ ವ್ಯವಸ್ಥೆ ಉತ್ತಮವಾಗಿರಬೇಕು ವಿದ್ಯಾರ್ಥಿಗಳೇ. ಈ ಒಂದು ವ್ಯವಸ್ಥೆಯಲ್ಲಿ ಮಕ್ಕಳ ಆರೋಗ್ಯ ಮುಖ್ಯವಾಗಿರುವಂಥದ್ದು ಮತ್ತು ಗರ್ಭಿಣಿಯರ ಆರೋಗ್ಯ ಅನ್ನುವಂಥದ್ದು ಅತ್ಯಂತ ಮುಖ್ಯವಾಗಿರುವಂಥದ್ದು. ಓವರಾಲಾಗಿ ಮಹಿಳೆಯರ ಆರೋಗ್ಯನೂ ಸಹ ಅತ್ಯುತ್ತಮವಾಗಿರಬೇಕು ಅನ್ನುವಂಥದ್ದು ಈ ಲಿಂಗ ಅಸಮಾನತೆಯನ್ನು ಹೋಗಲಾಡಿಸೋದಕ್ಕಿರುವಂಥ ಮುಖ್ಯವಾದಂಥದ್ದು. ಮತ್ತು ಕಲಿಕೆಯಲ್ಲಿ ಶೈಕ್ಷಣಿಕ ಬೆಂಬಲವನ್ನು ನೀಡಬೇಕು ಅನ್ನುವಂಥದ್ದು. ಸ್ವಲ್ಪ ಇಂದಿನ ವ್ಯವಸ್ಥೆಗೆ ಹೋದಂಥ ಸಂದರ್ಭದಲ್ಲಿ ಒಂದು ತರಗತಿ ಅಂತಂತಂದರೆ ಅಲ್ಲಿ ಗಂಡು ಮಕ್ಕಳ ಸಂಖ್ಯೆ ಹೆಚ್ಚಾಗಿತ್ತು, ಮಹಿಳೆಯರ ಸಂಖ್ಯೆ ಅಥವಾ ಹೆಣ್ಣು ಮಕ್ಕಳ ಸಂಖ್ಯೆ ಕಡಿಮೆ ಆಗಿತ್ತು. ಆವತ್ತಿನ ಕಾಲಕ್ಕೆ ಶಿಕ್ಷಣಕ್ಕೆ ಅಷ್ಟು ಒತ್ತು ಕೊಡ್ತಾ ಇರಲಿಲ್ಲ ಮಹಿಳೆಯರಿಗೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರಿಗೂ ಸಹ ಶಿಕ್ಷಣಕ್ಕೆ ಅತ್ಯಂತ ಹೆಚ್ಚು ಒತ್ತನ್ನು ಕೊಡ್ತಾ ಇರುವಂಥದ್ದು, ಸರ್ಕಾರಗಳು ಅದಕ್ಕೆ ಉತ್ತಮವಾದಂಥ ಕಾರ್ಯಕ್ರಮಗಳನ್ನು ಹಾಕ್ಕೊಳ್ತಾ ಇರುವಂಥದ್ದು ಸಹ ಈ ಲಿಂಗ ಅಸಮಾನತೆಯನ್ನು ಹೋಗಲಾಡಿಸೋದಕ್ಕೆ ಇರುವಂಥ ಮುಖ್ಯವಾದಂಥ ಅಂಶಗಳಾಗಿದ್ದಾವೆ ಅಂತ ಹೇಳ್ತಾ, ಸೊ ಈ ಮೂರು ಅಂಶಗಳನ್ನು ಕರೆಕ್ಟಾಗಿ ತಿಳ್ಕೊಂಡಿರಿ. ಸೊ ಲಿಂಗತ್ವ ಅಸಮಾನತೆಯನ್ನು ಹೋಗಲಾಡಿಸೋದಕ್ಕೆ ಉತ್ತಮವಾದಂತಹ ಪೌಷ್ಟಿಕ ಆಹಾರವನ್ನು ಮಹಿಳೆಯರಿಗೆ, ಮಕ್ಕಳಿಗೆ, ಗರ್ಭಿಣಿ ಸ್ತ್ರೀಯರಿಗೆ ಕೊಡುವಂಥದ್ದು. ಆ ಉತ್ತಮವಾದಂತಹ ಪೌಷ್ಟಿಕ ಆಹಾರ ಸಿಕ್ಕರೆ ಅವರು ಸಹ ಉತ್ತಮವಾಗಿ ಆರೋಗ್ಯಯುತವಾಗಿರ್ತಾರೆ. ಮತ್ತು ಮಹಿಳೆಯರಿಗೆ, ಮಕ್ಕಳಿಗೆ ಮತ್ತು ಗರ್ಭಿಣಿ ಸ್ತ್ರೀಯರಿಗೆ ಉತ್ತಮವಾದಂತಹ ಆರೋಗ್ಯ ವ್ಯವಸ್ಥೆಯನ್ನು ಕೊಡಬೇಕು. ಮತ್ತು ಎಲ್ಲರಿಗೂ ಸಹ ಶೈಕ್ಷಣಿಕ ಬೆಂಬಲವನ್ನು ಕೊಡಬೇಕು. ಕಲಿಕೆಯಲ್ಲಿ ಅವರು ಶೈಕ್ಷಣಿಕವಾಗಿ ಅವರನ್ನು ಬೆಂಬಲಿಸಬೇಕು ಅನ್ನುವಂಥದ್ದು ಇಲ್ಲಿ ಮುಖ್ಯವಾಗಿರುವಂಥದ್ದನ್ನು ನಾವು ನೋಡ್ತೀವಿ. ಸೊ ಈ ರೀತಿಯಾದಂತಹ ಅಂಶಗಳನ್ನು ನಾವು ಇಟ್ಕೊಂಡು ಸೊ ಈ ಲಿಂಗ ಅಸಮಾನತೆಯನ್ನು ಹೋಗಲಾಡಿಸ್ಬೋದು ಅನ್ನುವಂಥದ್ದನ್ನು ನಾನಿಲ್ಲಿ ಹೇಳ್ತಾ ಇದ್ದೀನಿ ವಿದ್ಯಾರ್ಥಿಗಳೇ. ಸೊ ಈ ಎಲ್ಲ ಅಂಶಗಳು ಆಹಾರ, ಆರೋಗ್ಯ, ಕಲಿಕೆಗೆ, ಶಿಕ್ಷಣಕ್ಕೆ ಬೆಂಬಲ ನೀಡುವಂಥದ್ದು, ಈ ಎಲ್ಲ ಅಂಶಗಳಿಂದ ಲಿಂಗತ್ವ ಅಸಮಾನತೆಯನ್ನು ಸ್ವಲ್ಪ ಮಟ್ಟಿಗಾದರೂ ಸರಿದೂಗಿಸ್ಬೋದು. ಆಮೇಲೆ ಸರ್ಕಾರಗಳು ಕಠಿಣವಾದಂತಹ ಕಾನೂನುಗಳನ್ನು ಜಾರಿಗೆ ತಂದಂಥ ಸಂದರ್ಭದಲ್ಲಿ ಈ ಲಿಂಗ ಅಸಮಾನತೆ ಅನ್ನುವಂಥದ್ದು ಮುಖ್ಯವಾಗಿ ಹೋಗುತ್ತೆ ಅನ್ನುವಂಥದ್ದನ್ನು ನಾವು ನೋಡ್ಬೋದು. ಸೊ ವಿದ್ಯಾರ್ಥಿಗಳೇ, ಈ ಸಾಮಾಜಿಕ ಸ್ತರವಿನ್ಯಾಸ ಅನ್ನುವಂಥ ಪಾಠದಲ್ಲಿ ಮುಖ್ಯವಾಗಿ ಸಾಮಾಜಿಕ ಅಸಮಾನತೆ, ಸ್ತರವಿನ್ಯಾಸ, ಅಸ್ಪೃಶ್ಯತೆ ಬಗ್ಗೆ, ಅಸ್ಪೃಶ್ಯತಾ ನಿವಾರಣಾ ಕಾನೂನುಗಳ ಬಗ್ಗೆ ತಿಳ್ಕೊಳ್ತೀವಿ. ಸೊ ಈ ಸಾಮಾಜಿಕ ಅಸಮಾನತೆ ಅನ್ನುವಂಥದ್ದು ಈ ವ್ಯಕ್ತಿಗಳ ಸಮಾಜದಲ್ಲಿ ವಿವಿಧ ಲಕ್ಷಣಗಳ ಆಧಾರದಲ್ಲಿ ಈ ಶ್ರೇಣಿಗೊಂಡಿರುವಂತಹ ವ್ಯವಸ್ಥೆಯನ್ನು ನಾವು ಈ ಸಾಮಾಜಿಕ ವ್ಯವಸ್ಥೆ ಅಂತ ಕರಿತೀವಿ. ಈ ಸಾಮಾಜಿಕ
ಅಸಮಾನತೆಯಲ್ಲಿ ಯಾವ್ಯಾವುದ್ರಲ್ಲಿ ಕಂಡುಬರುತ್ತೆ ಅಂತಂತಂದರೆ, ಸೊ ಆದಾಯದ ಮೂಲಗಳಿಂದ ಕಂಡುಬರುವಂಥದ್ದು, ಶಿಕ್ಷಣ ಮತ್ತು ವೃತ್ತಿಗಳಲ್ಲಿ ಅವಕಾಶಗಳಲ್ಲಿ ಈ ಅಸಮಾನತೆ ಕಂಡುಬರುತ್ತೆ, ಮತ್ತು ಸಾಮಾಜಿಕ ನ್ಯಾಯದ ಕಡೆಗಣನೆ ಆಗಿರುತ್ತೆ, ಆರ್ಥಿಕ ಅಸಮಾನತೆಯನ್ನು ನಾವು ನೋಡ್ಬೋದು, ಸಾಮಾಜಿಕ ಪ್ರಗತಿಯ ನಿರ್ಲಕ್ಷ್ಯವನ್ನು ನೋಡ್ಬೋದು, ಸೌಲಭ್ಯಗಳು ಮತ್ತು ರಾಜಕೀಯ ಪ್ರತಿನಿಧಿತ್ವ, ಈ ಎಲ್ಲ ಅಂಶಗಳಿಂದ ಈ ಸಾಮಾಜಿಕ ಅಸಮಾನತೆ ಅನ್ನುವಂಥದ್ದು ಕಂಡುಬರುವಂಥದ್ದನ್ನು ನಾವು ನೋಡ್ಬೋದು. ಇದಾದ ನಂತರ ಈ ಸಾಮಾಜಿಕ ಸಮಾನತೆಗೆ ಸಂವಿಧಾನದಲ್ಲಿ ಇರುವಂತಹ ಅವಕಾಶಗಳು ಅಂತ ಕೇಳ್ಬೋದು ಪ್ರಶ್ನೆನ. ಅದೇ ರೀತಿ ಇನ್ನೊಂದು ಪ್ರಶ್ನೆ, ಶೈಕ್ಷಣಿಕ ಸಮಾನತೆಗೆ ಸಂವಿಧಾನದಲ್ಲಿರುವಂತಹ ಅವಕಾಶಗಳು, ಇವು ಸಮಾಜ ಮತ್ತು ಶಿಕ್ಷಣ ಎರಡಕ್ಕೂ ಸಹ ಸ್ವಲ್ಪ ಮಟ್ಟಿಗೆ ಸಿಮಿಲರ್ ಆಗಿರುವಂತಹ ವಿಧಿಗಳನ್ನು ನಾವು ನೋಡ್ತೀವಿ. ಈ ಸಾಮಾಜಿಕ ಸಮಾನತೆಗೆ ಇರುವಂಥ ವಿಧಿಗಳು ಯಾವಪ್ಪ ಅಂತಂತಂದರೆ, ನಮ್ಮ ಸಂವಿಧಾನದಲ್ಲಿ ಮೊದಲನೇದು ನಾನು ಆಗಲೇ ಹೇಳಿದೆ, 39ನೇ ವಿಧಿ, 45ನೇ ವಿಧಿ, 86ನೇ ವಿಧಿ, ಮುಂದೆ ನೋಡ್ತಾ 45ನೇ ವಿಧಿ, 19ನೇ ವಿಧಿ, 29ನೇ ವಿಧಿ, 30ನೇ ವಿಧಿ ಮತ್ತು 46ನೇ ವಿಧಿ ಅಂತ. ಸೊ 45ನೇ ವಿಧಿ 39ನೇ ವಿಧಿ ಸರ್ಕಾರಗಳಿಗೆ ಹೇಳುತ್ತೆ ಸಾಮಾಜಿಕ ನ್ಯಾಯ ಮತ್ತು ಜನರ ಅಭಿವೃದ್ಧಿಯನ್ನು ನೋಡಬೇಕು ಅಂತ. 45ನೇ ವಿಧಿ ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಬಗ್ಗೆ ಹೇಳುವಂಥದ್ದು. 86ನೇ ವಿಧಿ ಮೂಲಭೂತ ಶಿಕ್ಷಣ ಅನ್ನುವಂಥದ್ದು ಮಕ್ಕಳ ಮೂಲಭೂತ ಹಕ್ಕು ಅಂತ ಹೇಳುತ್ತೆ. 45ನೇ ವಿಧಿ ಮಕ್ಕಳ ರಕ್ಷಣೆ ಮತ್ತು ಶಿಕ್ಷಣದ ಅವಕಾಶಗಳ ಬಗ್ಗೆ ಹೇಳುತ್ತೆ. 19ನೇ ವಿಧಿ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ ಹೇಳುತ್ತೆ. 29ನೇ ವಿಧಿ ಅಲ್ಪಸಂಖ್ಯಾತರ ಬಗ್ಗೆ ಅವರ ಸಂಸ್ಕೃತಿಯನ್ನು ರಕ್ಷಣೆ ಮಾಡಬೇಕು ಅಂತ ಹೇಳುತ್ತೆ. 30ನೇ ವಿಧಿ ಅಲ್ಪಸಂಖ್ಯಾತರು ಸಹ ಶೈಕ್ಷಣಿಕವಾದಂತಹ ಅವಕಾಶಗಳನ್ನು ಸ್ಥಾಪಿಸಲು, ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಲು ಅವಕಾಶಗಳಿದ್ದಾವೆ ಅಂತ ಹೇಳ್ತಾರೆ. 46ನೇ ವಿಧಿ ಹಿಂದುಳಿದ ಜನಾಂಗ, ಅದರಲ್ಲೂ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವರ ಅಭಿವೃದ್ಧಿಯ ಬಗ್ಗೆ ಹೇಳುವಂಥದ್ದನ್ನು ನಾವು ನೋಡ್ತೀವಿ. ಇದಾದ ನಂತರ ಲಿಂಗತ್ವ ಸಮಾನತೆ, ಲಿಂಗದ ಆಧಾರದ ಮೇಲೆ ಪುರುಷ ಮತ್ತು ಸ್ತ್ರೀ ಅನ್ನುವಂತಹ ಆಧಾರದ ಮೇಲೆ ಅಸಮಾನತೆಯನ್ನು ನೋಡುವಂಥದ್ದನ್ನು ನಾವು ನೋಡ್ತೀವಿ. ಈ ಅಸಮಾನತೆ ಅನ್ನುವಂಥದ್ದು ಅತ್ಯಂತ ದೊಡ್ಡ ಮಟ್ಟದಲ್ಲಿರುತ್ತದೆ. ಆರೋಗ್ಯದಲ್ಲಿ ಅಸಮಾನತೆ, ಶಿಕ್ಷಣದಲ್ಲಿ ಅಸಮಾನತೆ, ಮತ್ತು ಆಹಾರದಲ್ಲೂ ಸಹ ಅಸಮಾನತೆ, ಅಪೌಷ್ಟಿಕ ಆಹಾರಗಳು ಮತ್ತು ಹೆಚ್ಚು ಮಹಿಳೆಯರು ಶಿಕ್ಷಣದಿಂದ ವಂಚಿತರಾಗ್ತಾ ಇರುವಂಥದ್ದನ್ನು ನಾವು ನೋಡ್ತೀವಿ. ಸೊ ರಕ್ತಹೀನ ಕೊರತೆಯಿಂದ ಬಳಲ್ತಾ ಇರುವಂತಹ ಮಹಿಳೆಯರನ್ನು ನೋಡ್ತೀವಿ, ಮಕ್ಕಳನ್ನು ನೋಡ್ತೀವಿ. ಸೊ ಆರೋಗ್ಯ, ಶಿಕ್ಷಣ ಮತ್ತು ಆಹಾರದಲ್ಲಿ ಹಿಂದುಳಿದಿರುವಂಥವರನ್ನು ನಾವು ನೋಡ್ತೀವಿ. ಈ ಲಿಂಗ ಅಸಮಾನತೆಯನ್ನು ಸರಿಪಡಿಸೋದಕ್ಕೆ ಸರ್ಕಾರ ಕೈಗೊಂಡಿರುವಂತಹ ಕೆಲವು ಕ್ರಮಗಳಲ್ಲಿ ಮುಖ್ಯವಾಗಿ ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ಉತ್ತಮವಾದಂಥ ಪೌಷ್ಟಿಕ ಆಹಾರ ಸಿಗುವಂತಹ ನಿಟ್ಟಿನಲ್ಲಿ ಸರ್ಕಾರಗಳು ಕಾರ್ಯವನ್ನು ನಿರ್ವಹಿಸ್ತಾ ಇರುವಂಥದ್ದನ್ನು ನಾವು ನೋಡ್ತೀವಿ. ಅದೇ ರೀತಿ ಆರೋಗ್ಯದ ವ್ಯವಸ್ಥೆ ಉತ್ತಮವಾಗಿರುವಂಥದ್ದನ್ನು ನಾವು ನೋಡ್ತೀವಿ. ಉತ್ತಮವಾಗಿ ಆರೋಗ್ಯ ವ್ಯವಸ್ಥೆ ಇದ್ದರೆ ಈ ರೀತಿಯಾದಂಥ ಅಸಮಾನತೆಯನ್ನು ಸ್ವಲ್ಪ ಮಟ್ಟಿಗೆ ಹೋಗ್ಬೋದು. ಮತ್ತು ಕಲಿಕೆಯಲ್ಲಿ ಸಮಾನತೆ ಅನ್ನುವಂಥದ್ದು ಬಂದರೆ ಈ ರೀತಿಯಾದಂತಹ ಸಮಾನತೆಯನ್ನು ನಾವು ಹೋಗಲಾಡಿಸ್ಬೋದು ಅಂತ ಹೇಳ್ತಾ, ಈ ಮುಖ್ಯವಾದಂತಹ ಸಾಮಾಜಿಕ ಸ್ತರವಿನ್ಯಾಸ ಅನ್ನುವಂತಹ ಈ ಒಂದು 10ನೇ ತರಗತಿಯ ಸಮಾಜ ವಿಜ್ಞಾನ ವಿಭಾಗದ ಸಾಮಾಜಿಕ ಸ್ತರವಿನ್ಯಾಸ ಅನ್ನುವಂತಹ ಪಾಠದಲ್ಲಿ ಸಾಮಾಜಿಕ ಸ್ತರವಿನ್ಯಾಸಕ್ಕೆ ಕಾರಣಗಳು ಮತ್ತು ಸಾಮಾಜಿಕ ಸ್ತರವಿನ್ಯಾಸವನ್ನು ಸರ್ಕಾರ ಅಥವಾ ಸಂವಿಧಾನದಲ್ಲಿ ಅಸಮಾನತೆಯನ್ನು ಹೋಗಲಾಡಿಸೋದಕ್ಕೆ ಅಥವಾ ಶಿಕ್ಷಣದ ಅಸಮಾನತೆಯನ್ನು ಹೋಗಲಾಡಿಸೋದಕ್ಕೆ, ಸಮಾಜದ ಅಸಮಾನತೆ ಮತ್ತು ಶಿಕ್ಷಣದ ಅಸಮಾನತೆಯನ್ನು ಹೋಗಲಾಡಿಸೋದಕ್ಕೆ ಇರುವಂಥ ವಿಧಿಗಳು ಯಾವುವು ಮತ್ತು ಲಿಂಗತ್ವ ಅಸಮಾನತೆ ಅನ್ನುವಂತಹ ಈ ಅಂಶಗಳನ್ನು ನಾವು ಹಿಂದಿನ ತರಗತಿಯಲ್ಲಿ ನೋಡಿದ್ವಿ. ಈ ನಂತರ ಮುಂದಿನ ತರಗತಿಯಲ್ಲಿ ಈ ಮುಂದಿನ ಅಂಶಗಳಾದಂತಹ ಈ ಪಾಠದಲ್ಲಿ ಬರುವಂಥ ಮುಂದಿನ ಅಂಶಗಳು ಯಾವಪ್ಪ ಅಂದರೆ, ಸಾಮಾಜಿಕ ಸ್ತರವಿನ್ಯಾಸದ ಎಂದರೇನು, ಆ ಸಾಮಾಜಿಕ ಸ್ತರವಿನ್ಯಾಸದ ಲಕ್ಷಣಗಳು ಬರ್ತವೆ ಒಂದು 4. ಅದೇ ರೀತಿ ಸಾಮಾಜಿಕ ಸ್ತರವಿನ್ಯಾಸದ ರೂಪಗಳು. ಸೊ ಇಂದಿನ ಪೂರ್ವದಿಂದ ಇಲ್ಲಿವರೆಗೂ ಯಾವ್ಯಾವ ರೂಪಗಳಲ್ಲಿ ಆ ಸಾಮಾಜಿಕ ಸ್ತರವಿನ್ಯಾಸ ಇದೆ ಅನ್ನುವಂಥದ್ದು. ಅಂದರೆ ಸಾಮಾಜಿಕ ಸ್ತರವಿನ್ಯಾಸ ಎಂದರೇನು, ಸಾಮಾಜಿಕ ಸ್ತರವಿನ್ಯಾಸದ ಪ್ರಮುಖ 4 ಲಕ್ಷಣಗಳು ಬರ್ತವೆ. ಅದಾದ ನಂತರ ಸಾಮಾಜಿಕ ಸ್ತರವಿನ್ಯಾಸದ ಪ್ರಮುಖವಾದಂಥ ರೂಪಗಳು. ಅದಾದಮೇಲೆ ಅಸ್ಪೃಶ್ಯತೆ ಒಂದು ಸಾಮಾಜಿಕ ಪಿಡುಗು ಯಾವ ರೀತಿ ಅನ್ನುವಂಥದ್ದನ್ನು ನಾವು ನೋಡ್ತೀವಿ.
ಆ ಅಸ್ಪೃಶ್ಯತೆಯ ಸಮಸ್ಯೆಗಳು ಯಾವುವು ಅನ್ನುವಂಥದ್ದನ್ನು ನಾವು ನೋಡ್ತೀವಿ. ಕೊನೆಯದಾಗಿ ಅಸ್ಪೃಶ್ಯತಾ ನಿವಾರಣೆಗೆ ಕಾನೂನು ಕ್ರಮಗಳು ಅಥವಾ ಸಂವಿಧಾನಾತ್ಮಕ ಕ್ರಮಗಳು ಯಾವುವು ಅನ್ನುವಂಥದ್ದನ್ನು ಸಹ ನಾವು ಈ ಪಾಠದಲ್ಲಿ ನೋಡ್ತೀವಿ. ಅದಾದ ನಂತರ 3 ಮುಖ್ಯವಾದಂಥ ಬಿಟ್ಟ ಸ್ಥಳಗಳು, 4 ಪ್ರಶ್ನೆಗಳಿರುವಂಥದ್ದನ್ನು ನಾವು ನೋಡ್ತೀವಿ. ಅವುಗಳನ್ನು ಮುಂದಿನ ತರಗತಿಯಲ್ಲಿ ನಾವು ನೋಡೋಣ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ವಿದ್ಯಾರ್ಥಿಗಳೇ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಮುಂದಿನ ತರಗತಿಯಲ್ಲಿ ಉಳಿದ ಭಾಗಗಳ ಬಗ್ಗೆ ನಾವು ಈ ಪಾಠದ ಮುಂದುವರೆದ ಭಾಗವನ್ನು ನೋಡೋಣ ಅಂತ ಹೇಳ್ತಾ ಈ ಯೂಟ್ಯೂಬ್ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.